ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಸೆಪ್ಟೆಂಬರ್ 3ರಿಂದ ಮೊಹಮ್ಮದ್ ಪೈಗಂಬರ್ ಸೀರತ್ ಅಭಿಯಾನ ಆರಂಭ. ಬೀದರ್ನಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಅಭಿಯಾನದ ಭಿತ್ತಿಪತ್ರ ಬಿಡುಗಡೆ. ವಿವಿಧ ಧರ್ಮೀಯರ ನಡುವಿನ ಸಂಬಂಧ ಗಟ್ಟಿಗೊಳಿಸುವುದೇ ಅಭಿಯಾನದ ಉದ್ದೇಶವಾಗಿದೆ. ಮೊಹಮ್ಮದ್ ನಿಜಾಮುದ್ದೀನ್ ಹೇಳಿಕೆ. ಚಿಟಗುಪ್ಪ ಪಟ್ಟಣದಲ್ಲಿ ಶಾಂತಿಯುತವಾಗಿ ಗಣೇಶ ವಿಸರ್ಜನೆ. ಜಾತಿ ಧರ್ಮಗಳ ಭೇದವಿಲ್ಲದೆ ಕುಣಿದು ಕುಪ್ಪಳಿಸಿದ ಯುವ ಜನತೆ. ವಿವಿಧೆಡೆ ಮಹಾಪ್ರಸಾದ ವಿತರಣೆ ಮಾಡಿದ ಸಮಾಜದ ಮುಖಂಡರು. ಗಣೇಶ ಹಬ್ಬಕ್ಕಾಗಿ ಶ್ರಮಿಸಿದವರಿಗೆ ಗೌರವ ಸನ್ಮಾನ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಗಳವಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪದವೀಧರರ ವಿಭಾಗದ ವತಿಯಿಂದ ಹಮ್ಮಿಕೊಂಡ ಕಾರ್ಯಕರ್ತರ ಸಭೆ. ಪಕ್ಷ ಬಲವರ್ಧನೆಗೆ ಪ್ರಾಮಾಣಿಕ ಪ್ರಯತ್ನ ಅಗತ್ಯವಾಗಿದೆ. ಬಸವರಾಜ್ ಜಾಬಶೆಟ್ಟಿ. ಗ್ರಾಮ ಮಟ್ಟದಲ್ಲಿ ಸಂಘಟನೆಯನ್ನು ಬೆಳೆಸೋಣ. ಚಂದ್ರಕಾಂತ್ ಪಾಟೀಲ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ನಗರದಲ್ಲಿ ಸೆಪ್ಟೆಂಬರ್ 3ರಿಂದ 14ರವರೆಗೆ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ನ ರಾಜ್ಯ ಸಲಹಾ ಮಂಡಳಿ ಸದಸ್ಯರಾದ ಮೊಹಮ್ಮದ್ ಆಸಿಫುದ್ದೀನ್ ಹಾಗೂ ಬೀದರ್ ಘಟಕದ ಹಿರಿಯ ಸದಸ್ಯರಾದ ಮೊಹಮ್ಮದ್ ನಿಜಾಮುದ್ದೀನ್ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಮಾಹಿತಿಯನ್ನು ನೀಡುತ್ತಾರೆ. ಪ್ರವಾದಿ ಮೊಹಮ್ಮದರು ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ರಬಿ ಉಲ್ ಅವ್ವಲ್ ತಿಂಗಳಲ್ಲಿ ಜನಿಸ್ತಾರೆ. ಅವರ ಒಂದು ಸಾರ್ವತ್ರಿಕ ಬೋಧನೆಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು, ಪ್ರವಾದಿ ಅವರ ಒಂದು ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವಂಥದ್ದು ಹಾಗೂ ವಿವಿಧ ಧರ್ಮೀಯರ ನಡುವಿನ ಸಂಬಂಧಗಳನ್ನು ಗಟ್ಟಿಗೊಳಿಸುವುದು ಈ ಅಭಿಯಾನದ ಮೂಲ ಉದ್ದೇಶ ಆಗಿದೆ ಎನ್ನುವಂಥ ಮಾತನ್ನು ಕೂಡ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಉಭಯ ಒಂದು ಮುಖಂಡರು ಹೇಳಿದರು. ರಾಜ್ಯದಾದ್ಯಂತ ನಡೆಯಲಿರುವ ಅಭಿಯಾನದ ನಿಮಿತ್ತ ನಗರದಲ್ಲೂ ಮುಸ್ಲಿಂ ಗಣ್ಯರ ಸಮಾಲೋಚನಾ ಸಭೆ, ಗಣ್ಯರು, ಧಾರ್ಮಿಕ ಮುಖಂಡರ ಭೇಟಿ, ವೈಯಕ್ತಿಕ ಭೇಟಿ, ಕ್ಯಾಂಪಸ್ ಉಪನ್ಯಾಸ, ಜುಮ್ಮಾ ಪ್ರವಚನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ತಿಳಿಸಿದರು. ಸೆಪ್ಟೆಂಬರ್ 13 ಮತ್ತು 14ರಂದು ಜಾಮಾ ಮಸೀದಿಯಲ್ಲಿ ಜರುಗುವ ಸೀರತ್ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿಕ್ ಹಿಂದ್ನ ಈ ತೆಲಂಗಾಣ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷ ಮೌಲಾನಾ ಹಾಮೇದ್ ಮೊಹಮ್ಮದ್ ಖಾನ್ ಪಾಲ್ಗೊಳ್ಳುವರು ಎಂದು ತಿಳಿಸಿದರು. 14ರಂದು ಸಂಜೆ 7ಕ್ಕೆ ಹೋಟೆಲ್ ಬೀದರ್ ಗೇಟ್ವೇನಲ್ಲಿ ಗಣ್ಯರ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಮಾತೆ ಇಸ್ಲಾಮಿಕ್ ಹಿಂದ್ನ ಕೇಂದ್ರ ಸಲಹಾ ಮಂಡಳಿಯ ಸದಸ್ಯ ಮೌಲಾನಾ ಮೊಹಮ್ಮದ್ ಇಕ್ಬಾಲ್ ಮುಲ್ಲಾ ಭಾಗವಹಿಸುವರು ಎಂದು ಹೇಳಿದರು. ಸಮಾಜ ಸೇವೆ ಭಾಗವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ಹಣ್ಣು ಹಂಪಲು ವಿತರಿಸಲಾಗುವುದು. ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಜಮಾತೆ ಇಸ್ಲಾಮಿಕ್ ಹಿಂದ್ನ ಬೀದರ್ ಘಟಕದ ಉಪಾಧ್ಯಕ್ಷ ಮೊಹಮ್ಮದ್ ಆರಿಫುದ್ದೀನ್ ಕೂಡ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಕರ್ನಾಟಕ ರಾಜ್ಯದಾದ್ಯಂತ ಈ ತಿಂಗಳಿನ 3ನೇ ತಾರೀಕಿನಿಂದ ಸೆಪ್ಟೆಂಬರ್ 14ರವರೆಗೆ 12 ದಿವಸಗಳ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಅಭಿಯಾನದ ಒಂದು ವಿಷಯ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್. ಅಂದರೆ ಅವರು ಒಂದು ಸಂದೇಶದಲ್ಲಿ ನ್ಯಾಯ, ಸಮಾನತೆ, ಸಾಮಾಜಿಕ ಸಮಾನತೆ ಈ ವಿಷಯಗಳನ್ನು ನಾವು ಜನರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯವಾದ ಉದ್ದೇಶಗಳು 3 ಉದ್ದೇಶಗಳಿವೆ. ಒಂದನೇದಾಗಿ ಪ್ರವಾದಿ ಮೊಹಮ್ಮದರ ಜೀವನ ಹಾಗೂ ಅವರ ಸಂದೇಶ ಸಾರ್ವತ್ರಿಕವಾದಂಥದ್ದು, ಯೂನಿವರ್ಸಲ್ ಮೆಸೇಜ್ ಇದೆ. ಎಲ್ಲರಿಗೂ ಕೂಡ ಅವರ ಸಂದೇಶ ಏನು ಅನ್ನೋದನ್ನು ನಾವು ತಿಳಿಪಡಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಕುರಾನ್ನಲ್ಲಿ ಕೂಡ ಇದರ ಪ್ರಸ್ತಾಪ ಬರ್ತದೆ. ಓ ಮೊಹಮ್ಮದರೇ, ನೀವು ಹೇಳಿರಿ, ನಾನು ಸಕಲ ಮಾನವರಿಗೆ ಪ್ರವಾದಿಯಾಗಿ ಕಳುಹಿಸಿದ್ದೇನೆ. ಕಾರಣ ಈ ಪ್ರವಾದಿ ಮೊಹಮ್ಮದರು ಸಕಲರ ಪ್ರವಾದಿಯಾಗಿದ್ದಾರೆ. ಅವರ ಶ್ರಮಗಳಿವೆ. ಆಮೇಲೆ ಈ ಒಂದು ಧಾರ್ಮಿಕ ಮುಖಂಡರು, ಮಠಾಧೀಶರು ಹಾಗೂ ಚರ್ಚ್ನಲ್ಲಿರ್ತಕ್ಕಂಥ ಫಾದರ್ ಅವರಿಗೂ ಕೂಡ ಭೇಟಿ ಮಾಡಿ ಕೆಲವು ಪುಸ್ತಕಗಳನ್ನು ನೀಡುವಂಥ ಒಂದು ಕಾರ್ಯಕ್ರಮ. ಅಲ್ಲದೇ ಈ ಒಂದು ಗಣ್ಯರು, ಇತರ ಗಣ್ಯರು ಕೂಡ ಏನಂತಂದರೆ ಕಾರ್ಯಕ್ರಮಗಳು, ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸುಮಾರು 12 ದಿವಸ ಇಂತಹ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಾಕಿಕೊಂಡು ಈ ಒಂದು ಉದ್ದೇಶ ಈಡೇರಿಕೆಗೆ ನಾವೆಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದಗಳು. ಏನಾದರೂ ವಿಷಯ ಹೇಳಬೇಕಾಗಿತ್ತು ಅಂತಂದರೆ ತಾವು ಕೇಳಬಹುದು. ಏನ್ರಿ? ಹಾಂ, ಪ್ರವಾದಿ ಮೊಹಮ್ಮದ್ ಕೌನ್, ಪ್ರವಾದಿ ಮೊಹಮ್ಮದ್ ಯಾರು ಅನ್ನುವಂಥ ಒಂದು ಪುಸ್ತಕ ಇದೆ. ಇನ್ನೊಂದು ಪುಸ್ತಕದ ಹೆಸರು ಏನಂತಂದ್ರೆ ನಮ್ಗೆ ಅದು ಸಿಕ್ಕಿಲ್ಲ.
ನಿಮ್ಗೆ ಹೇಳ್ತೇವೆ ಆಮೇಲೆ. मोहम्मद खान साहब ये भी हैदराबाद से आ रहे हैं। फिर इसी तरह लेडीज़ विंग के पूरे पैरेलल प्रोग्राम चलेंगे, जिस तरह मर्दों में चलेंगे इसी तरह ख़वातीन में चलेंगे। जमात इस्लामी हिंद पूरे बीदर सिटी को 12 जोन में उसके जोन्स हैं, इन 12 जोन में छोटे छोटे ग्रुप मीटिंग्स करेंगे, जिसमें वहाँ की लोकेलिटी के नॉन मुस्लिम ब्रदर सिस्टर को स्पेशली बुलाया जाएगा। मस्जिद में बुलाया जाएगा, कहीं कम्युनिटी हॉल है तो वहाँ बुलाया जाएगा और बुलाकर कन्नड़ा में बात की जाएगी, उनके साथ सवाल जवाब का मौका रहेगा और फिर कुछ लिटरेचर दिया जाएगा। ये और फिर एक आखिरी बात ये कि स्टेट लेवल पर परवादी मोहम्मद सल्लल्लाहु अलैहि वसल्लम के ताल्लुक़ से जो जर्नलिस्ट और राइटर्स परवादी मोहम्मद के ताल्लुक़ से लिखे हैं, कन्नड़ा पेपरों में, स्टेट लेवल के पेपरों में डायरेक्ट हमारा स्टेट बेंगलुरु से भेजेगा और वो प्रिंट होंगे। और फिर हम कोशिश करेंगे कि यहाँ लोकल से भी उसको आप तक पहुँचाएँ। और आपसे रिक्वेस्ट है कि आप इस मुहिम के दौरान कन्नड़ा में परवादी मोहम्मद पर जो आर्टिकल्स लिखे गए हैं, जिसमें मेजॉरिटी नॉन मुस्लिम राइटर्स की है, आप उसको उनके हवाले से आप शाये करा सकते हैं। ये कुछ चीज़ें थीं जो इस कैंपेन में चलाई जा रही हैं। मैं बड़ी खुशी और मसरत के साथ आपका इस्तकबाल करता हूँ। आप जमात इस्लामी हिंद के साथ हमेशा रहे हैं और जब भी हम बुलाते हैं आप बड़ी तादाद में आते हैं। जो किसी वजह से नहीं आ सके हैं वो भी हमारे साथ हैं, हम उनको मेल के ज़रिए अपनी तफसीलात बताएंगे। आपका बहुत बहुत शुक्रिया, धन्यवाद। ಪಟ್ಟಣ ಹಾಗೂ ತಾಲೂಕಿನಲ್ಲಿ ಶಾಂತಿಯುತವಾಗಿ ಗಣೇಶನನ್ನ ವಿಸರ್ಜನೆ ಮಾಡಲಾಯಿತು. ಪಟ್ಟಣ ಸೇರಿದಂತೆ ತಾಲೂಕಿನ ಇತರೆ ಗ್ರಾಮಗಳಲ್ಲಿ ಕಳೆದ 5 ದಿವಸಗಳಿಂದ ಪ್ರತಿಷ್ಠಾಪನೆಗೊಂಡಿರುವಂತಹ ವಿವಿಧ ರೀತಿಯ ಗಣೇಶನನ್ನ ವಿಸರ್ಜನೆ ಮಾಡಲಾಗಿದೆ. ಚಿಟಗುಪ್ಪ ಪಟ್ಟಣದ ಗಾಂಧಿ ವೃತ್ತದ ಗಣೇಶ್, ಬನಶಂಕರಿ ಗಲ್ಲಿ, ಹುಲ್ಲು ಬಜಾರ್, ಬಾಳೋಬ್ ಗಲ್ಲಿ, ಮಾರ್ಕಂಡೇಶ್ವರ ಗಲ್ಲಿ, ಆಜಾದ್ ಚೌಕ್ ಸೇರಿದಂತೆ ಮುಂತಾದ ಸಾರ್ವಜನಿಕ ಗಣೇಶನನ್ನ ಅದ್ದೂರಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಲಾಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆಯಾಗಿರುವಂತಹ ದೊಡ್ಡ ಗಣಪತಿಗಳು ಮೆರವಣಿಗೆ ಮೂಲಕ ಪಟ್ಟಣದ ಹೊರಗಿರುವಂತಹ ಮಹಾದೇವ ಮಂದಿರದ ಬಳಿ ಇರುವಂತಹ ದೊಡ್ಡ ಕಲ್ಯಾಣಿಯಲ್ಲಿ ವಿಸರ್ಜನೆಗೊಂಡವು. ವಿಸರ್ಜನೆ ಮೆರವಣಿಗೆಯಲ್ಲಿ ಯುವಕರು ವಾದ್ಯ ಮೇಳಗಳ ಸಂಗೀತಕ್ಕೆ ಕುಣಿದು ಕುಪ್ಪಳಿಸಿದರು. ವಿವಿಧ ರೀತಿಯ ಹಾಡುಗಳನ್ನು ಹಾಕಿ ಸಂಭ್ರಮ ಪಟ್ಟರು. ಗಣಪತಿ ಬಪ್ಪ ಮೋರಿಯಾ, ಪುಡ್ಚೆ ವರ್ಷಿ ಲೌಕರಿಯಾ ಎನ್ನುವಂಥ ಘೋಷಣೆಗಳು ಕೂಡ ಎಲ್ಲೆಡೆ ಮೊಳಗಿದವು. ಸಾರ್ವಜನಿಕ ಗಣಪತಿಗಳ ವಿಸರ್ಜನೆ ಮೆರವಣಿಗೆಯನ್ನ ಪಟ್ಟಣದ ಎಲ್ಲ ಸಮುದಾಯದವರು ಮುಖ್ಯ ಬೀದಿಗಳಲ್ಲಿ ನಿಂತು ವೀಕ್ಷಣೆ ಮಾಡಿದರು. ಪಟ್ಟಣದ ಮುಸ್ಲಿಂ ಬಾಂಧವರು ಗಾಂಧಿ ವೃತ್ತದಲ್ಲಿ ಎಲ್ಲ ಸಾರ್ವಜನಿಕ ಗಣೇಶ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ಹಾಗೂ ಪಟ್ಟಣದ ಗಣೇಶ ಮಹಾಮಂಡಳಿಯ ಮುಖಂಡರನ್ನ ಆತ್ಮೀಯವಾಗಿ ಸನ್ಮಾನಿಸಿದರು. ತಾಲೂಕಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗವಾಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಕೂಡ ಒದಗಿಸಿತ್ತು. ಪಕ್ಷ ಬಲವರ್ಧನೆಗೆ ಪ್ರಾಮಾಣಿಕ ಪ್ರಯತ್ನ ಅತಿ ಅವಶ್ಯಕವಾಗಿದೆ. ಈ ಕುರಿತು ಪ್ರತಿಯೊಬ್ಬರು ಕೂಡ ಕಾರ್ಯಪ್ರವೃತ್ತರಾಗಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಜಾಬಶೆಟ್ಟಿ ಕರೆ ನೀಡಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಗಳವಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದವೀಧರರ ವಿಭಾಗದ ವತಿಯಿಂದ ಹಮ್ಮಿಕೊಂಡ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪಕ್ಷ ಅಂದರೆ ತಾಯಿ ಇದ್ದಂತೆ, ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಎನ್ನುವ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಬೆಳೆಸಬೇಕಾಗಿದೆ. ಪಕ್ಷದಿಂದಲೇ ನಾವೆಲ್ಲರೂ ಎನ್ನುವ ಮನೋಭಾವ ಬೆಳಿಬೇಕು. ನಮ್ಮಿಂದ ಪಕ್ಷ ಅಲ್ಲ, ಪಕ್ಷದಿಂದಲೇ ನಾವು ಎನ್ನುವಂಥ ಮನೋಭಾವ ಬೆಳೆದಾಗ ಆ ಪಕ್ಷವನ್ನು ಸಮರ್ಥವಾಗಿ ನಾವು ಬಲಗೊಳಿಸಲಿಕ್ಕೆ ಮತ್ತು ಸಂಘಟಿಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದವೀಧರ ವಿಭಾಗದ ಅಧ್ಯಕ್ಷರಾಗಿರುವಂಥ ಚಂದ್ರಕಾಂತ್ ಪಾಟೀಲ್ ಅವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಸಂಘಟನೆಯನ್ನು ಬೆಳೆಸುವುದಾಗಿ ತಿಳಿಸಿದರು. ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಜಾನ್ ವೆಸ್ಲಿ ಪಕ್ಷ ಬಲವರ್ಧನೆ ಕುರಿತು ತಮ್ಮ ಸಲಹೆ ಸೂಚನೆಗಳನ್ನು ಕೂಡ ನೀಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ರಾಜ್ಯದ ಜನತೆಗೆ ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ. ಸಮರ್ಥವಾಗಿ ಸರ್ಕಾರ ಅದನ್ನು ನಿಭಾಯಿಸ್ತಾ ಇದೆ. ನುಡಿದಂತೆ ನಮ್ಮ ಸರ್ಕಾರ ನಡೀತಾ ಇದೆ ಎಂದು ಸಭೆಯಲ್ಲಿ ಮುಖಂಡರು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಜನಮನಗಳಿಗೆ ತಲುಪಿಸುವ ಅಗತ್ಯವಿದೆ. ಸಾಮಾಜಿಕ ಜಾಲತಾಣಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಪ್ರಚಾರ ಮಾಡುವ ಅಗತ್ಯವಿದೆ. ಪದವೀಧರರ ಸಮಸ್ಯೆಗಳನ್ನು ತಿಳಿದುಕೊಂಡು ಅವುಗಳಿಗೆ ಪರಿಹಾರ ಒದಗಿಸುವ ಕಾರ್ಯ ಮನೆ ಮನೆಗೆ ಹೋಗಿ ಮಾಡಬೇಕೆಂದು ಜಿಲ್ಲಾಧ್ಯಕ್ಷರು ತಿಳಿಸಿದರು. ಇದೇ ವೇಳೆ ಸಭೆಯಲ್ಲಿ ಪದವೀಧರ ವಿಭಾಗದ ಪ್ರಮುಖರಾದ ಶಶಿಧರ ಭೂಷಣ್,
ನಾರಾಯಣ್, ಜಗದೀಶ್ ಕುಂಟೇಗಾಂವ್, ಪ್ರೇಮ್ನಾಥ್, ಈಶ್ವರ್, ಖಾಜಾ ಮೊಹಿನುದ್ದೀನ್, ರಾಜ್ಕುಮಾರ್ ಮುತ್ತಂಗಿಕರ್, ಉಮೇಶ್ ಸೋಪಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.